ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇವತ್ತೊಂದು ರೀತಿ ಐತಿಹಾಸಿಕ ದಿನ ಅಂತಂದರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಜನರನ್ನು ಹೊತ್ತು ಫಾಲ್ಕನ್ 9 ಇನ್ನೇನು ನಭಕ್ಕೆ ಚಿನ್ನೋದಕ್ಕೆ ಕೇವಲ 30 ನಿಮಿಷಗಳು ಬಾಕಿ ಇದೆ. ಆಕ್ಸಿಯಂ 4 ನೌಕೆ ಎಲ್ಲ ತಾಂತ್ರಿಕ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗಿದೆ. 6 ಬಾರಿ ಮುಂದೂಡಲ್ಪಟ್ಟಿತ್ತು. ಉಡ್ಡಯನಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಹೊರಡ್ತಾ ಇದೆ. ಹವಾಮಾನ ವೈಪರೀತ್ಯವೂ ಕೂಡ ಇವತ್ತಿಲ್ಲ, ಇವತ್ತು ಫಿಕ್ಸ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಗಿಯಲಿದೆ ಫಾಲ್ಕನ್ 9 ನೌಕೆ, ಅಂದರೆ ರಾಕೆಟ್. ಫಾಲ್ಕನ್ 9 ಅಂದರೆ ಅದು ರಾಕೆಟ್, ಅದು ಇವರನ್ನು ಹೊತ್ತು ಸಾಗ್ತಾ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ. ನೋಡಿ, ಅವರೆಲ್ಲರೂ ಕೂಡ ಒಳಗಡೆ ಈಗಾಗಲೇ ಆಸೀನರಾಗಿದ್ದಾರೆ, ಒಳಗಡೆ ಕೂತಿದ್ದಾರೆ. ಅವರಲ್ಲೂ ಕೂಡ ಜೀವನದಲ್ಲಿ ಮರೆಯಲಾಗದಂತಹ ಕ್ಷಣ. ಬಟ್ ಯಾರಲ್ಲೂ ಆತಂಕ ಇಲ್ಲ. ಇದು ಸಿಗಬೇಕಲ್ಲ ಅವಕಾಶ. ಎಲ್ಲೋ ಕೋಟಿ ನಮ್ಮ ಭಾರತೀಯರನ್ನು ಪ್ರತಿನಿಧಿಸುವ ಏಕೈಕ ವ್ಯಕ್ತಿ ಶುಭಾಂಶು ಶುಕ್ಲಾ. ಹಾಗೆ ನೋಡೋಕೆ ಹೋದರೆ ಇದಕ್ಕೋಸ್ಕರ ನಮ್ಮ ಭಾರತ 500 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಅದಕ್ಕೆ ನಾನು ಹೇಳಿದ್ದು ಭಾರತೀಯ ಬಾಹ್ಯಾಕಾಶ ಯಾನದಲ್ಲಿ ಆ ಐತಿಹಾಸಿಕ ದಿನ ಅಂತಂದರೆ ಇವತ್ತು ಅಂತಂದ್ಬಿಟ್ಟು. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹಾರ್ತಾ ಇದ್ದಾರೆ. 6 ಬಾರಿ ಮುಂದೂಡಲ್ಪಟ್ಟಂತಹ ಯಾತ್ರೆ ಇದು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಕೊನೆಯ 10 ನಿಮಿಷದ ತನಕವೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮುಂದೂಡುವ ಸಾಧ್ಯತೆಗಳಿರುತ್ತೆ. ಏನೇ ಸಣ್ಣ ಒಂದು ಮೈನರ್ ಎರರ್ ಇದ್ದರೂ ಕೂಡ ಅವಕಾಶ ಕೊಡಲ್ಲ. ಆ ನಿಟ್ಟಿನಲ್ಲಿ ಈಗ ಇನ್ನು ಅರ್ಧ ಗಂಟೆ ಟೈಮ್ ಇರಬೇಕಾದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ? ಎಲ್ಲ ವಿಭಾಗದವರು ಕೂಡ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರಾ ಅಂತ? ಆ ನಿಟ್ಟಿನಲ್ಲಿ ಪರಿಶೀಲನೆಗಳು ಕೂಡ ಈಗೆಲ್ಲ ನಡೀತಾ ಇದ್ದಾವೆ. ಎಲ್ಲ ಹಂತದಲ್ಲೂ ಕೂಡ ಪ್ರೀ ಚೆಕಪ್ಸ್ ಅನ್ನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಎಲ್ಲ ಕ್ಲಿಯರೆನ್ಸ್ ಸಿಕ್ಕ ಮೇಲೆ ಅಂತಿಮವಾಗಿ ಈ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಕಡೆಯ ಹಂತದಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಮೈನರ್ ಪ್ರಾಬ್ಲಮ್ಗಳು ಕಂಡು ಬಂದರೂ ಕೂಡ ಆ ಉಡಾವಣೆಯ ದಿನಾಂಕ ಅಥವಾ ಸಮಯವನ್ನು ಬದಲಾಯಿಸುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈ ಹಿಂದೆಯೂ ಕೂಡ 2 ಬಾರಿ ಅದೇ ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಉಡಾವಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಕಡೆಯ ಹಂತದಲ್ಲಿ ಕೆಲವೊಂದಿಷ್ಟು ಗ್ಯಾಸ್ ಲೀಕೇಜ್ಗಳು ಕಂಡು ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ಉಡಾವಣೆಯನ್ನು ತಡೆ ಹಿಡಿಯುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಕೆಲವೊಮ್ಮೆ ಈ ಒಂದು ಫ್ಯೂಲ್ ಏನಿದೆ ಆ ಒಂದು ಸೆಗ್ಮೆಂಟ್ ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಕೂಡ ಕಂಡು ಬಂದಿತ್ತು. ಹೀಗಾಗಿ ಪದೇ ಪದೇ ಇದರ ದಿನಾಂಕವನ್ನು ಬದಲಾಯಿಸುವಂತ ಕೆಲಸಗಳು ಕೂಡ ಆಗಿತ್ತು. ಈ ಬಾರಿ 6 ಬಾರಿ ಏನು ಈ ಒಂದು ದಿನಾಂಕವನ್ನ ಮತ್ತೆ ರೀಶೆಡ್ಯೂಲ್ ಮಾಡುವಂತ ಕೆಲಸಗಳು ಕೂಡ ಆಗಿತ್ತು. ಈಗ ಅಂತಿಮವಾಗಿ ಎಲ್ಲಾ ರೀತಿಯಾದಂತಹ ಪರಿಶೀಲನೆಗಳ ಬಳಿಕ ಅಂತಿಮವಾಗಿ ಉಡಾವಣೆಗೆ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಈಗಾಗಲೇ ಅವು ಏನೇ ಸಮಸ್ಯೆಗಳು ಬಂದಿದ್ರು ಕೂಡ ಅವುಗಳನ್ನೆಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಳಲಾಗಿರುತ್ತೆ. ಆದರೆ ಉಡಾವಣೆ ಮಾಡೋಕ್ಕಿಂತ ಮುಂಚೆಯೂ ಕೂಡ ಒಂದಿಷ್ಟು ಪ್ರೀ ಚೆಕಪ್ಸ್ಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಯಾವುದಾದ್ರು ಹೊಸ ಸಮಸ್ಯೆಗಳು ಏನಾದರೂ ಕಂಡು ಬರುತ್ತಾ ಅನ್ನುವಂಥದ್ದನ್ನು ಕೂಡ ತಪಾಸಣೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಆಸ್ ಆಫ್ ನೋ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಡೆಯ ಒಂದು 20 ನಿಮಿಷ ಏನಿದೆ ಅದು ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಪರಿಶೀಲನೆಗಳು ಮುಂದುವರೆದಿದ್ದಾವೆ. ರಾಕೆಟ್ ಉಡಾವಣೆ ಆಗಬೇಕಾದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಅಥವಾ ಪ್ರತಿಯೊಂದು ಸೆಗ್ಮೆಂಟ್ಗಳಂತ ಡಿವೈಡ್ ಮಾಡ್ಕೊಂಡಿರ್ತಾರೆ. ಆ ಸೆಗ್ಮೆಂಟ್ಗಳು ಪ್ರತಿ ಹಂತದಲ್ಲೂ ಕೂಡ ಸರಿಯಾಗಿ ಕೆಲಸಗಳು ಮಾಡ್ತಾ ಇದಾವ ಇಲ್ವಾ ಅನ್ನುವಂಥದ್ದನ್ನ ವಿಭಾಗವಾರು ಕ್ಲಿಯರೆನ್ಸ್ ಕೊಟ್ಟ ಬಳಿಕವೇ ಈ ಒಂದು ಉಡಾವಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಆ ಹಂತದಲ್ಲಿ ಈಗ ಪರಿಶೀಲನೆಗಳು ಅಥವಾ ಚೆಕಪ್ಗಳು ಕೂಡ ನಡೀತಾ ಇದಾವೆ. ಬಹುತೇಕ ಇನ್ನೊಂದು 20-25 ನಿಮಿಷಗಳಲ್ಲಿ ಈ ಒಂದು ರಾಕೆಟ್ ಉಡಾವಣೆ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಅರವಿಂದ್ ಶಬೀರ್, ಈಗ ಒಂದು ವಿಚಾರ ಏನಂದ್ರೆ ಕೇವಲ ಈಗ ನಭಕ್ಕೆ ಚಿಮ್ಮಲಿರುವ ರಾಕೆಟ್ ಮತ್ತು ಇವರಿರ್ತಕ್ಕಂಥ ಪ್ರದೇಶದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಬಾಹ್ಯ ಕೇಂದ್ರದಲ್ಲೂ ಕೂಡ ಕೆಲವು ರಿಪೇರಿ ಕೆಲಸಗಳಾಗಬೇಕಾಗಿತ್ತು. ಸೊ ಅದೆಲ್ಲವೂ ಕೂಡ ಆಗಿದೆ ಇವಾಗ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಎಲ್ಲ ವಿಭಾಗದವರಿಂದಲೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತಂದ್ಬಿಟ್ಟು. ಹಾಗಾಗಿ ಬಹುತೇಕ ಇವತ್ತು ನಾವು ಆಕ್ಸಿಯಂ 4 ಯಶಸ್ಸನ್ನು ನಿರೀಕ್ಷೆ ಮಾಡಬಹುದು ಅಂತ ಅನ್ಕೋತೀನಿ. ಹೌದು, ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಏನಿದೆ ಇಲ್ಲಿ ಡಾಕಿಂಗ್ ಮಾಡಬೇಕಾದಂಥ ಸಿಸ್ಟಮ್ನಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಕಂಡು ಬಂದಿತ್ತು. ಆ ಒಂದು ಸಮಸ್ಯೆಗಳನ್ನು ಕೂಡ ಈಗ ನಾಸಾ ಸರಿಪಡಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದೆ. ಆ ನಿಟ್ಟಿನಲ್ಲೂ ಕೂಡ ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಡಾಕಿಂಗ್ ಮಾಡಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಖಾತರಿಪಡಿಸ್ಕೊಳ್ಳಲಾಗಿರುವಂಥದ್ದು. ನೋಡಿ, ಈ ಹಿಂದೆ ಕೂಡ ಜೂನ್ 22ನೇ ತಾರೀಕು ಇದು ಮತ್ತೆ ಉಡಾವಣೆ ಆಗಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬಂದಿತ್ತು. ಆದರೆ ನಾಸಾ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಲಾಗಿತ್ತು.
ಯಾಕೆಂದ್ರೆ ಈ ಒಂದು ಅಂದ್ರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ಅದು ಗುರುತು ಮಾಡಿತ್ತು. ಅದಾದ ಬಳಿಕ 24ನೇ ತಾರೀಕು ಅನ್ನುವಂತ ನಿಟ್ಟಿನಲ್ಲಿ ಡೇಟ್ಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಅಂತಿಮವಾಗಿ ಇವತ್ತು ಅದನ್ನ ಉಡಾವಣೆ ಮಾಡಲಿಕ್ಕೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಕೇವಲ ರಾಕೆಟ್ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಆಗಿರುವಂತದ್ದು. ಯಾಕಂದ್ರೆ ಎಂಡ್ ಡೆಸ್ಟಿನೇಷನ್ ಅದೇ ಆಗಿರುವಂತದ್ದು. ಅಲ್ಲೂ ಹೋಗಿ ಈ ಒಂದು ಸಿಸ್ಟಮ್ ಡಾಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ಮಾತ್ರ ಈ ಒಂದು ವಿಜ್ಞಾನಿಗಳು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಪರಿಶೀಲನೆಗಳು ಕೂಡ ಬಹುತೇಕ ಮುಗಿದಿದೆ ಅರವಿಂದ್. ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ನಭಕ್ಕೆ ಚಿಮ್ಮುತ್ತೆ.